ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಏನಪ್ಪ ವ್ಲಾಗ್ ಅಂದರೆ ಕೆಲವೊಂದು ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡಬೇಕಾಗಿದೆ. ಸೊ ಏನು ಕಾಮೆಂಟ್ಸ್ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಬಿಫೋರ್ ದಟ್ ನಿಮ್ಮದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದು ಹಾಕ್ತೀನಿ, ಹಾಗೆ ಹೋಗಿ ನೋಡ್ಕೊ ಬನ್ನಿ. ಸೊ ಕಂಟಿನ್ಯೂ ಮಾಡ್ತೀನಿ ಏನ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ. ಓಕೆ, ಆ್ಯಕ್ಚುಲಿ ನೈಟ್ ನಮಗೆ ಕೇಕ್ ತಿನ್ನೋ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂತ. ಸೊ ನೈಟ್ 9:30 ಸಮಥಿಂಗ್ ನಾವು ಅಮ್ಮ ಪೇಸ್ಟ್ರೀಸ್ಗೆ ಹೋಗಿದ್ರಿ. ನಾವು ಅಂದರೆ ನಾನು ಶಿರೀಕ್ಷಾ ಮತ್ತು ನನ್ನ ಫ್ರೆಂಡ್ ನಂದು ಹೋಗಿದ್ರಿ. ಸೊ ಅಮ್ಮಾಸಿಗೆ ಹೋಗಿ ಅಂದರೆ ನಾನು ಬೇಸಿಕಲಿ ಅಮ್ಮಾಸ್ ಪೇಸ್ಟ್ರೀಸ್ ಅಂದ್ರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಪೇಸ್ಟ್ರೀಸಲ್ಲಿ ಬರೀ ಚಾಕ್ಲೇಟ್ ಫ್ಲೇವರ್ ಪೇಸ್ಟ್ರೀಸ್ ಮಾತ್ರ ಇಷ್ಟ, ಬರೀ ಯಾವುದು ನನಗೆ ಅಷ್ಟಕ್ಕಷ್ಟೇ. ಸೊ ನಾನು ಬಂದು ಇದು ಏನು ಚಾಕೋ ಬಟರ್ಸ್ಕಾಚ್ ತೊಗೊಂಡಿದ್ದೆ. ನಂದಿನಿ ಬಂದು ಬ್ಲ್ಯಾಕ್ ಕರೆಂಟ್ ತೊಗೊಂಡಿದ್ಲು. ಹಾಗೆ 3 ಜನಕ್ಕೂ 3 ಮಿನಿ ಕಪ್ ಕೇಕ್ಸ್ ತೊಗೊಂಡ್ರಿ. ನಾನು ಶಿರೀಕ್ಷಾ ಬಂದು ಅದೇನೋ ಕಲರಾಗಿ ಕಾಣಿಸ್ತಿತ್ತು ಅಂತ ತೊಗೊಂಡಿದ್ಲು. ಸೊ ಅವಳು ಕೇಕ್ ತಿಂದಿಲ್ಲ, ಯಾಕಂದರೆ ಅವಳೇನು ಅಷ್ಟು ಎಲ್ಲ ತಿಂಡಿಗಳನ್ನ ಇಷ್ಟಪಟ್ಟು ತಿನ್ನಲ್ಲ, ಕೆಲವೊಂದು ಮಾತ್ರ ತಿಂತಾಳೆ. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಡೇ ಬಂದು ನಾನು ಜಿಮ್ಮಿಗೆ ಹೋಗಿದ್ದೆ. 4 ಡೇಸಿಂದ ಜಿಮ್ಮಿಗೆ ಹೋಗಿರಲಿಲ್ಲ. ಆಮೇಲೆ ಇವತ್ತು ಹೋದೆ, ಅಂದರೆ ನೆಕ್ಸ್ಟ್ ಡೇ, ಅದು ವೆಡ್ನೆಸ್ಡೇ. ಸೊ ಜಿಮ್ಮಿಗೆ ಹೋಗಿ ಜಿಮ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ನಮ್ಮ ಮನೆ ಹತ್ರ ಹೋಗಿದ್ದೆ. ಸೊ ಮನೆ ಬಿಲ್ಡ್ ಮಾಡ್ತಾಯಿದ್ದೀವಲ್ಲ, ಸೊ ಅಲ್ಲಿ ಹೋಗಿದ್ದೆ. ಶಿರೀಕ್ಷಾ ಬಂದು ಫುಲ್ ಮಣ್ಣಲ್ಲಿ ಆಟ ಆಡ್ತಾಯಿದ್ರು. ಆ್ಯಂಡ್ ಅವಳನ್ನ ಕರ್ಕೊಂಡು ಮಮ್ಮಿನ ಕರ್ಕೊಂಡು ನಾನು ಮನೆಗೆ ಬಿಟ್ಬಿಟ್ಟು ನಾನು ತಿರ್ಗಾ ಶಾಪಿಂಗಿಗೆ ಹೋದೆ. ಶಾಪಿಂಗ್ ಅಂತ ಅಲ್ಲ, ಏನು ಕೆಲವೊಂದು ತೊಗೋಬೇಕಾಗಿತ್ತು ಅದಕ್ಕೇ. ಸೊ ಶಿರೀಕ್ಷಾಗೆ ಮಣ್ಣಲ್ಲಿ ಆಡೋದಂದರೆ ಇಷ್ಟ. ನಮ್ಮಮ್ಮನೂ ಅಷ್ಟೇ, ಬಿಡು ಆಡಲಿ ಅಂತ ಅಂತಾರೆ. ಬಿಕಾಸ್ ಯಾವಾಗ ಆಡ್ತಾಳೆ ಮಣ್ಣಲ್ಲೆಲ್ಲ ದೊಡ್ಡವಳಾಗ್ಬಿಡ್ತಾಳಲ್ಲ ಅಂತ. ಸೊ ಇಷ್ಟು ಮಟ್ಟಕ್ಕಾಗಿದೆ, ಪ್ಲಾಸ್ಟಿಂಗ್ ಆಗಿದೆ. ಇನ್ನೂ ಕೆಲಸಗಳು ನಡೀತಾ ಇದೆ, ಕರೆಂಟ್ ಕೆಲಸ, ಪ್ಲಂಬಿಂಗ್ ಕೆಲಸ ಎಲ್ಲ. ಆ್ಯಂಡ್ ಆಚೆ ನೀರು ಬರ್ತಿತ್ತು ಅಂತ ನಮ್ಮ ಅಪ್ಪ ಮೋಟರ್ ಹಾಕ್ತಾಯಿದ್ರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ಇನ್ನು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಮಾಡಿದ್ದೀವಿ. ಪ್ಲ್ಯಾನ್ ಇದೆ ತಿರ್ಗಿ ಸೆಕೆಂಡ್ ಫ್ಲೋರಿಗೆ, ನೋಡುವ ಹೇಗಾಗತ್ತೆ ಅಂತ. ಸೊ ಹೋಗು ಶಿರೀಕ್ಷಾ ಡಿಸ್ಟರ್ಬೆನ್ಸ್. ಸೊ ಇವಾಗ ನಾನು ಜಿಮ್ಮಿಂದ ಬಂದು ಶಿರೀಕ್ಷಾನ ಮತ್ತು ಮಮ್ಮಿನ ಮನೆಗೆ ಬಿಡಬೇಕು. ಸೊ ಮನೆಗೆ ಬಿಟ್ಬಿಟ್ಟು ನಾನು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟಿಗೆ. ನಾನು ಯಾಕೆ ಹೋಗಿದ್ದು ಅಂದರೆ ನಮ್ಮಮ್ಮ ಬಂದು ಮೆಟೀರಿಯಲ್ನ ಬಂದು ಡೈಯಿಂಗ್ ಕೊಟ್ಟಿದ್ರು. ಸೊ ಅದನ್ನ ಇಸ್ಕೊಂಡು ಹಂಗೆ ಟೇಲರ್ ಅಂಗಡಿಗೆ ನಾನು ಹೊಲಿಯಕ್ಕೆ ಹಾಕಬೇಕಾಗಿತ್ತು. ಹೊಲಿಯಕ್ಕೆ ಹಾಕ್ಬಿಟ್ಟು ಬರುವ ಅಂತ ಹೋಗಿದ್ದೆ. ಆ್ಯಂಡ್ ಆಲ್ಸೋ ನಾನು ಒಂದು ಬೀಚ್ದು ಇದು ತೊಗೋಬೇಕಾಗಿತ್ತು, ಕೈಗೆ ಬ್ಲ್ಯಾಕ್ ಬೀಚ್ಸಿಂದು. ಸೊ ನಾನು ಯಾವಾಗೂ ಹಾಕ್ಕೋತಾ ಇದ್ದೆ, ಬಟ್ ಅದೇನೋ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು, ಎಲ್ಲೋಗಿತ್ತು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ತಿರ್ಗಾ ಇನ್ನೊಂದು ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಇವಾಗ ಎಲ್ಲೆಲ್ಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಬೇಸಿಕಲಿ ತೊಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲೇ. ಸೊ ಅದಕ್ಕೇ ನಾನು ಅಲ್ಲೇ ಹೋಗಿದ್ದೆ. ಸೊ ನಾನು ಯಾವಾಗೂ ನಾನು ಈವಿಲ್ ಐಸ್ ಹಾಕ್ಕೋತಾ ಇದ್ದೆ, ಬಟ್ ಈ ಸಲ ಬೇಡ, ಪ್ಲೇನ್ ಆಗಿರಲಿ ಅಂತ ಬರೀ ಬೀಡ್ಸಲ್ಲಿ ಮಾತ್ರ ಮಾಡಿಸ್ಕೊಂಡೆ ವಿತ್ ಸಿಲ್ವರ್ ಕ್ರ್ಯಾಬ್ ಹುಕ್. ಇದಕ್ಕೆ ನಾನು 100 ರೂಪೀಸ್ ಏನೋ ಕೊಟ್ಟೆ. ಅಂದರೆ ನನ್ನ ಕೈ ಸೈಜಿಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದು ಇದು. ಬಿಕಾಸ್ ನನಗೆ ಲೂಸ್ ಆಗಿಬಿಡತ್ತೆ ಆವಾಗ, ಅದಕ್ಕೆ ನನಗೆ ಲೂಸ್ ಆದರೆ ಇಷ್ಟ ಆಗಲ್ಲ ಅಂತ ನನ್ನ ಕೈ ಸೈಜಿಗೆ ನಾನು ಮಾಡಿಸ್ಕೊಂಡೆ. ಸೊ ಫೈನಲಿ ನನ್ನ ಕೈ ಮೇಲೆ ಹೇಗೆ ಕಾಣ್ತಿತ್ತು ಅಂತ ನೋಡುವ. ನಾನು ಯಾವಾಗ ಹಾಕ್ಕೋತೀನಿ ಇದು, ಬಟ್ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಸೊ ಅವ್ರ ಕೈಯಲ್ಲೇ ಹಾಕಿಸ್ಕೊಂಡೆ, ಬಿಕಾಸ್ ನಾನು ಒಬ್ಬಳೇ ಹೋಗಿದ್ದೆ ಅಂತ. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಹೇಗಿತ್ತು ಅಂತ ಹೇಳಿ. ಯಾರು ನಮ್ಮ ಬಾಸ್? ಯಾರು ಡಿ ಬಾಸ್ ಅನ್ನು? ಯಾರು ಫ್ಯಾನ್ ನೀನು? ಡಿ ಬಾಸ್ ಫ್ಯಾನ್. ಬೇಗ ಹೇಳು, ಬೇಗ ಆಚೆ ಬನ್ನಿ ಬಾಸ್. ಉಚಿ ನೀನು. ಸೊ ಕ್ಲಾರಿಟಿ ಏನಪ್ಪ ಅಂತ ಅಂದರೆ, ಸೊ ಕೆಲವೊಂದು ಕಾಮೆಂಟ್ಸ್ ನನಗೆ ಅನ್ಹೆಲ್ದಿ ಕಾಮೆಂಟ್ಸ್ ಅಂತಲೇ ಹೇಳ್ಬೋದು, ಇರಿಟೇಟಿಂಗ್ ಆಗಿರೋ ಕಾಮೆಂಟ್ಸ್ ಅಂತ ಹೇಳ್ಬೋದು. ಸೊ ಆ ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇನ್ ಕೇಸ್ ನಾನು ನಿನ್ನ ಕಾಮೆಂಟ್ಸ್ ಇಟ್ಕೊಂಡಿದ್ದರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಪೋಸ್ಟ್ ಮಾಡ್ತೀನಿ, ಡಿಲೀಟ್ ಮಾಡಿದರೆ. ಸೊ ಕಾಮೆಂಟ್ಸ್ ಮಾಡಿರೋರ್ಗೆ ಅರ್ಥ ಆಗುತ್ತೆ ನಾವೇ ಮಾಡಿರೋದು. ಸೊ ನೆಕ್ಸ್ಟ್ ಟೈಮ್ ಈ ಥರ ಕಾಮೆಂಟ್ಸ್ ಮಾಡಬಾರ್ದು ಅಂತ. ಸೊ ಫಸ್ಟ್ ಕಾಮೆಂಟ್ ಏನಪ್ಪ ಅಂತ ಅಂದರೆ,
ನೀನು ಶಾಪಿಂಗು ಕುಕ್ಕಿಂಗ್ ಮಾಡ್ಕೊಂಡು ದೌಲತ್ ತೋರಿಸ್ತಾ ಇದ್ದೀರಾ ವ್ಲಾಗಲ್ಲಿ ಅಂತ. ಸೊ ಶಾಪಿಂಗ್ ಏನು ದೌಲತ್ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಥರ ವರ್ಡ್ಸ್ನೆಲ್ಲ ಎಲ್ಲಿ ಹುಡ್ಕೊಂಬರ್ತೀರ ಕಾಮೆಂಟ್ ಕೊಡೋಕ್ಕೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಏನು ದೌಲತ್ ತೋರಿಸ್ತಿದ್ದೀನಿ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನು ಕ್ಯಾಶುವಲ್ ಆಗಿ ದಿನ ಹೇಗಿರ್ತೀನೋ ಆ ಥರ ವ್ಲಾಗ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಶಾಪಿಂಗ್ ಏನಂದರೆ ನಮ್ಗೆ ಏನು ಬೇಕೋ ಅದು ಹೋಗಿ ತೊಗೊಬರ್ತೀವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ಅದರಲ್ಲಿ ಎಂಥ ದೌಲತ್ತು ಇಲ್ಲ ಅಂತಲೇ ಹೇಳ್ಬೋದು. ಕುಕ್ಕಿಂಗಲ್ಲಿ ಬಂದು ಕುಕ್ಕಿಂಗ್ ತಿನ್ನೋ ಊಟದಲ್ಲಿ ಏನು ದೌಲತ್ ಇದೆ ನನಗಂತೂ ಅರ್ಥ ಆಗಿಲ್ಲ. ಈ ಕಾಮೆಂಟ್ ಇಟ್ಸ್ ಲಿಟ್ರಲಿಯ ನಾನ್ ಸೆನ್ಸಿಬಲ್ ಕಾಮೆಂಟ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಬಿಕಾಸ್ ನನ್ನ ಚಾನಲಲ್ಲಿ ಈ ಥರ ಅನ್ಹೆಲ್ದಿ ಕಾಮೆಂಟ್ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೇ ಮೇ ಬಿ ನಾನು ಡಿಲೀಟ್ ಮಾಡಿರ್ತೀನಿ. ಡಿಲೀಟ್ ಮಾಡಿದ್ರೆ ಇಟ್ಕೊಂಡಿದ್ರೆ ನಾನು ಸ್ನ್ಯಾಪ್ಶಾಟ್ ಹಾಕ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ನಾವು ಏನು ಮಾಡ್ಕೊಂಡು ತಿಂತೀವೋ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಇದ್ರಲ್ಲಿ ದೌಲತ್ ತೋರ್ಸೋದಂಥದ್ದು ಏನೂ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಪ್ಲೀಸ್ ಡೋ ನಾಟ್ ಕಾಮೆಂಟ್ ಲೈಕ್ ದಿಸ್ ಕೈಂಡ್ ಆಫ್ ವರ್ಡ್ಸ್ ಕಾಮೆಂಟಲ್ಲಿ ನನಗೆ ಯೂಸ್ ಮಾಡಲೇಬೇಡಿ. ನೀವು ನನಗೆ ಕಾಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಐ ಆಮ್ ಸೋ ಮಚ್ ಹ್ಯಾಪಿ ಇಫ್ ಯು ಡೋಂಟ್ ಕಾಮೆಂಟ್ ಆನ್ ಮೈ ವ್ಲಾಗ್ಸ್. ಬಟ್ ಈ ಥರ ಕಾಮೆಂಟ್ಸ್ ಕೊಡಬೇಡಿ. ಇನ್ನೊಂದು ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನೋಡೋಕ್ಕಾಗಲ್ಲ ಆ್ಯಂಡ್ ರಿಪ್ಲೈ ಮಾಡೋಕ್ಕೆ ಆ್ಯಟಿಟ್ಯೂಡ. ಸೊ ನೀವೇ ಮೆಸೇಜ್ ಮಾಡಿದ್ದೀರಾ, ನೀವೇ ಆ ವ್ಯಕ್ತಿ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ 80 to 90+ ಮೆಸೇಜಸ್ ಇರುತ್ತೆ. ಅದು ನೀವೇ ಮಾಡಿರೋದು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನಾನು ರಿಪ್ಲೈ ಮಾಡೋದಕ್ಕೆ ಅಂತ? ಐ ಡೋಂಟ್ ನೋ ಇದರಲ್ಲಿ ಏನು ಆ್ಯಟಿಟ್ಯೂಡ್ ಇದೆ ಅಂತಲೂ ಗೊತ್ತಿಲ್ಲ. ಸೊ ನನಗೆ ಈ 2 ಕಾಮೆಂಟ್ಸ್ ಸಖತ್ ಇರಿಟೇಟ್ ಆಗಿ ನಾನು ಈ ಥರ ರಿಪ್ಲೈ ಟು ಕಾಮೆಂಟ್ಸ್ ವಿಡಿಯೋ ಮಾಡ್ತಿರೋದು. ಸೊ ಪ್ರೀವಿಯಸ್ಲಿ ಒಂದು ಬ್ಲಾಗ್ ಮಾಡಿದೆ, ಅದರಲ್ಲಿ ಈ ಥರ ಇರಿಟೇಟಿಂಗ್ ಕಾಮೆಂಟ್ಸ್ ಬರ್ತಾಯಿತ್ತು. ಸೊ ಅವ್ರು ಸ್ಟಾಪ್ ಮಾಡಿದ್ರು. ಇವಾಗ ಯಾರು ಕಾಮೆಂಟ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಪ್ಲೀಸ್ ಈ ಥರ ಕಾಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಇನ್ನೊಬ್ಬರಿಗೆ ಅದನ್ನು ನೋಡೋದಕ್ಕೆ ಇರಿಟೇಟ್ ಆಗುತ್ತೆ ಆ್ಯಂಡ್ ಬೇಜಾರು ಕೂಡ ಆಗುತ್ತೆ. ಪ್ಲೀಸ್ ಡೂ ನಾಟ್ ಜಡ್ಜ್ ಎನಿವನ್ ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ, ಪ್ಲೀಸ್ ಡೂ ನಾಟ್ ಜಡ್ಜ್ ಎನಿವನ್ ಅಂತ ನಾನು ಹೇಳ್ತೀನಿ. ಸೊ ಪ್ಲೀಸ್ ಡೂ ನಾಟ್ ಕಮೆಂಟ್ ಸಚ್ ಕೈಂಡ್ ಆಫ್ ಕಾಮೆಂಟ್ಸ್ ಟು ಮೀ. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಹ್ಯಾಂಡ್. ನೆಕ್ಸ್ಟ್ ಟೈಮ್ ಈ ಥರ ಕಾಮೆಂಟ್ಸ್ ಬಂದರೆ ನಾನು ರಿಪೋರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಕಾಮೆಂಟ್ಸ್ ಮಾಡಿಬಿಡಿ, ಓಕೆನಾ? ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಬಿಟ್ಬಿಡಿ, ನೋಡಲೇಬೇಡಿ ಅಷ್ಟೇ. ಅದನ್ನು ಬಿಟ್ಟು ಈ ಥರ ಕಾಮೆಂಟ್ಸ್ ಕೊಟ್ಟು ನಮಗೆ ಓದಿ ಅದಕ್ಕೊಂದು ಟೈಮ್ ವೇಸ್ಟು, ಅದಕ್ಕೆ ರಿಪ್ಲೈ ಮಾಡೋಕ್ಕೊಂದು ಟೈಮ್ ವೇಸ್ಟು ಅಂತಲೇ ನಾನು ಹೇಳ್ತೀನಿ. ಸೊ ಪ್ಲೀಸ್ ಡೂ ನಾಟ್ ಕಾಮೆಂಟ್ ಸಚ್ ಕೈಂಡ್ ಆಫ್ ನಾನ್ ಸೆನ್ಸಿಬಲ್ ಕಾಮೆಂಟ್ಸ್ ಅಂತ ಹೇಳ್ತೀನಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಸಿ ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.